ರಾಗಿಣಿ ಜೊತೆ ಹುಚ್ಚ ವೆಂಕಟ್ ಫುಲ್ ಕಿರಿಕ್. ಎಸ್, ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್ ಮೊದಲಿನಿಂದಲೂ ಐಟಂ ಸಾಂಗ್ ವಿರುದ್ಧ ಕ್ರಾಂತಿ ಮಾಡುತ್ತಿದ್ದಾರೆ. ಈ ವಿಚಾರದಲ್ಲಿ ತುಪ್ಪದ ಹುಡುಗಿ ರಾಗಿಣಿ ವಿರುದ್ಧ ಹಿಂದೊಮ್ಮೆ ಯೂಟ್ಯೂಬ್ನಲ್ಲಿ ಸ್ಟಾರ್ ಗರಂ ಆಗಿದ್ರು. ಇದೀಗ ಮತ್ತೆ ನಟಿ ರಾಗಿಣಿ ವಿರುದ್ಧ ಹುಚ್ಚ ವೆಂಕಟ್ ಸಿಡಿಗೆದ್ದಿದ್ದಾರೆ. ಮತ್ತೆ ಐಟಂ ಸಾಂಗ್ ವಿಚಾರಕ್ಕೆ ರಾಗಿಣಿ ಹಾಗೂ ಹುಚ್ಚ ವೆಂಕಟ್ ಮಧ್ಯೆ ದೊಡ್ಡ ಜಗಳವೇ ನಡೆದು ಹೋಗಿದೆ. ಇದಾಗಿರುವುದು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುವ ಸೂಪರ್ ಜೋಡಿ ರಿಯಾಲಿಟಿ ಶೋನಲ್ಲಿ. ಹೌದು, ವ್ಯಾಲೆಂಟೈನ್ಸ್ ಡೇ ವಿಶೇಷವಾಗಿ ಸೂಪರ್ ಜೋಡಿ ರಿಯಾಲಿಟಿ ಶೋ ರಾಗಿಣಿ ಅತಿಥಿಯಾಗಿ ಆಗಮಿಸಿದ್ದಾರೆ. ಅಷ್ಟಲ್ಲದೆ ರಾಗಿಣಿ ಕಾರ್ಯಕ್ರಮದ ತೀರ್ಪುಗಾರರಾಗಿದ್ರು. ಈ ವೇಳೆ ರಾಗಿಣಿ ಮತ್ತು ವೆಂಕಟ್ ಮಧ್ಯೆ ಐಟಂ ಸಾಂಗ್ ಹಾಗೂ ರಾಗಿಣಿ ನೀಡಿದ್ದ ಕಮೆಂಟ್ ವಿಚಾರಕ್ಕೆ ಕಿರಿಕಾಗಿದೆ. ನನ್ನ ಮಗದ್ ಐಟಂ ಸಾಂಗ್ ಬ್ಯಾನ್ ಮಾಡಬೇಕು ಅಂತ ಇದ್ರೆ ಮೈಕ್ ಹಾಕೊಂಡು ಶೂಟ್ ಮಾಡೋದು ನೋಡೇ ಇಲ್ಲ ಅಂತಿದ್ರು ಎಂದು ಹುಚ್ಚ ವೆಂಕಟ್. ನಿಮ್ಮ ಅಭಿಪ್ರಾಯ ಕೇಳಿದಾಗ ಅದನ್ನ ವ್ಯಕ್ತಪಡಿಸಿದ್ರೆ ಗೌರವವಾಗಿರುತ್ತೆ. ನಿಮ್ಮ ಅಭಿಪ್ರಾಯ ಕೇಳದೇ ಇದ್ದಾಗ ನೀವು ಮಾತನಾಡೋದು ತಪ್ಪು ಎಂದು ರಾಗಿಣಿ ವೆಂಕಟ್ಗೆ ತಿರುಗೇಟ್ ನೀಡಿದ್ದಾರೆ. ರಾಗಿಣಿಯ ಮಾತಿನ ನಂತರ ಹುಚ್ಚ ವೆಂಕಟ್ ಅವರು ಐ ವಿಲ್ ವಾಕಿಂಗ್ ಔಟ್ ಆಫ್ ದಿಸ್ ಪ್ಲೇಸ್ ಎಂದು ಸೂಪರ್ ಜೋಡಿ ವೇದಿಕೆಯಿಂದ ಹೊರ ನಡೆದಿದ್ದಾರೆ. ಹುಚ್ಚ ವೆಂಕಟ್ ಶೋನಿಂದ ಹೊರ ಹೋಗುತ್ತಿದ್ದಂತೆ ನಟಿ ರಾಗಿಣಿ ಕೂಡ ಮುಲಾಜಿಲ್ಲದೆ ಶೋ ಇಂದ ಹೊರ ಬಂದಿದ್ದಾರೆ. ಪ್ರೇಮಿಗಳ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕನ್ನಡದ ನಟಿ ಶರ್ಮಿಳಾ ಬಾಂಡ್ರೆ ಕೂಡ ಅತಿಥಿಯಾಗಿ ಭಾಗವಹಿಸಿದ್ರು. ರಾಗಿಣಿ ದಿಗಂತ್ ಅಭಿನಯಿಸಿದ್ದ ಪರಪಂಚ ಚಿತ್ರದ ವೇಳೆ ಹುಚ್ಚ ವೆಂಕಟ್ ರಾಗಿಣಿ ವಿರುದ್ಧ ಗರಂ ಆಗಿದ್ರು. ರಾಗಿಣಿ ಅವರು ಐಟಂ ಸಾಂಗ್ ಮಾಡಿದ್ದಾರೆ. ಆ ಹಾಡನ್ನ ಚಿತ್ರದಿಂದ ತೆಗೆದು ಹಾಕಬೇಕೆಂದು ವೆಂಕಟ್ ಕಿರಿಕ್ ಮಾಡಿದ್ರು. ನಿಜಕ್ಕೂ ಹುಚ್ಚ ವೆಂಕಟ್ ಶೋ ಇಂದ ಹೊರ ಹೋಗಿದ್ದಾರಾ ಅಥವಾ ಅವರನ್ನ ಸಂಧಾನ ಮಾಡಿ ವಾಪಸ್ ಕರೆದುಕೊಂಡು ಬಂದಿದ್ದಾರಾ ಗೊತ್ತಿಲ್ಲ. ಇದು ಗೊತ್ತಾಗಬೇಕಾದ್ರೆ ಈ ಶೋನ ನೀವು ನೋಡಲೇಬೇಕು. ಮತ್ತಷ್ಟು ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಇದೀಗ ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಶ್ರುತಿ ಪಾಟೀಲ್. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.